ಸರಿ, ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಮಾಡಿರ್ತಾರೆ. ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಮಾಡಿದಾಗ ಅಲ್ಲಿಂದ ಬರೀ 200 ಮೀಟರ್ ದೂರ ಇರೋದು ಅಬ್ದುಲ್ ಜಬ್ಬಾರ್ ಅವರ ಮನೆ. ತನ್ನ ಮಗನ್ನ ಎಲೆಕ್ಷನ್ ನಿಲ್ಲಿಸಿರೋರು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗಿರೋರು ಯಾವ ರೀತಿ ಹೋಗಿ ನಾಮಿನೇಷನ್ ವಾಪಸ್ ತಗೋಬೇಕಂತ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಿ ಅವ್ರ ಮನೆಗೆ ಹೋದ್ರು. ಅಲ್ಲಿಂದ 200 ಮೀಟರ್ ಅಬ್ದುಲ್ ಜಬ್ಬಾರ್ ಅವರ ಮನೆ ಇತ್ತು. ಅಲ್ಲಿ ಹೋಗಿ ಅಬ್ದುಲ್ ಜಬ್ಬಾರ್ ಅವರನ್ನು ಕನ್ವಿನ್ಸ್ ಮಾಡ್ಕೊಂಡು ಅವ್ರನ್ನ ಜೊತೆಲಿ ಕರ್ಕೊಂಡು ಈ ಒಂದು ಚುನಾವಣೆಯನ್ನು ಅವರು ಎದುರಿಸಬೇಕಿತ್ತು. ಸರಿ, ಅಲ್ಲಿದ್ದಾಯಿತು, ಆ ಭಾಗ ಮುಗೀತು, ಎಲೆಕ್ಷನ್ ಆಯಿತು, ಮುಗೀತು. ಈಗ ಕಾಂಗ್ರೆಸ್ ಸಿದ್ಧಾಂತ ಶಿಸ್ತಿನ ಪಕ್ಷ ಅಂತಾರೆ, ಒಪ್ಕೊಳ್ಳೋಣ. ಪ್ರತಿಯೊಂದೂ ಶಿಸ್ತಲ್ಲೇ ನಡೀತದೆ ಅಂತಾರೆ, ಒಪ್ಕೊಳ್ಳೋಣ. ಎಲೆಕ್ಷನ್ ಆಗಿದೆ, ವಿನ್ನರ್ ಯಾರು ಅಂತ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಆಗಲೇ ಪ್ರತಿಯೊಂದನ್ನು ನಮ್ಮ ಅಲ್ಪಸಂಖ್ಯಾತರ ನಾಯಕರಾದಂತಹ ನಜೀರ್ ಅಹಮದ್ ಸಾಬ್ರವರಿಗೆ, ಅಬ್ದುಲ್ ಜಬ್ಬಾರ್ ಸಾಬ್ರವರಿಗೆ ಏಕಾಏಕಿ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಏನು ಕಾರಣಕ್ಕಾಗಿ ನೀವು ದುಡಿಲಿಲ್ಲ? ನಜೀರ್ ಅಹಮದ್ ಸಾಬ್ರವರು ದಾವಣಗೆರೆಯಲ್ಲಿ ದುಡಿಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೈಕಮಾಂಡ್ನಿಂದ ನಮ್ಮ ಬಾಗಲಕೋಟೆ ಅಲ್ಲೂ ಉಪಚುನಾವಣೆ ಘೋಷಣೆ ಆದಾಗ, ಮೇಟಿರವರ ನಿಧನದಿಂದ ಘೋಷಣೆ ಆದಾಗ ಅವ್ರ ಮಗನ ಎಲೆಕ್ಷನ್ ಅಲ್ಲಿ ಕ್ಯಾನ್ವಾಸ್ ಮಾಡೋಕ್ಕೆ 9 ದಿನ ಅಲ್ಲೇ ಹಗಲಿರುಳು ದುಡಿದಿದ್ದಾರೆ. ಯಾರು? ನಜೀರ್ ಅಹಮದ್ ಸಾಬ್ರವರು. ಇಲ್ಲಿ ಬಂದಿಲ್ಲ ಅವರು ಅಲ್ಲಿ ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ಸಮಾಜದ ಬೇಸರ್ ಜಮೀರ್ ಅಹಮದ್ ಖಾನ್ ಸಾಬ್ರವರಿಗೆ ಹೈಕಮಾಂಡು ಕೇರಳ ಜವಾಬ್ದಾರಿ ಕೊಟ್ಟಿದ್ದರು. ಕೇರಳದಲ್ಲಿ ಅವರು 9 ದಿನ ಸುಮಾರು ಅಲ್ಲಿ ಎಲೆಕ್ಷನ್ ಆಗಂಟ ಅಲ್ಲೇ ಅವರು ಪ್ರತಿಯೊಂದನ್ನು ಹಗಲು ಇರಳು ದುಡಿದು ಅಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ನೀವು ಹೇಳ್ತಾ ಇರುವಾಗ ನೀವು ಎಷ್ಟು ಮಟ್ಟಿಗೆ ನೀವು ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ತಗೊಂಡೋಗಿದ್ದೀರಿ? ಇದು ನಿಮಗೆ ನೀವು ಯೋಚನೆ ಮಾಡ್ಕೋಬೇಕು. ಆಮೇಲೆ ಏಕಾಏಕಿ ಏನೂ ಕೇಳ್ದೇನೆ ಬೇರೆ ಯಾರಿಗೂ ಅನ್ವಯಿಸಲ್ಲ. ಇದು ಯಾರಿಗೆ ಅನ್ವಯಿಸುತ್ತೆ ಅಂದರೆ, ನಾವು ಅಲ್ಪಸಂಖ್ಯಾತರು, ನಮಗೆ ಧ್ವನಿ ಇಲ್ಲ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ, ನಾವು ಕಾಂಗ್ರೆಸ್ನೇ ನಂಬಿದ್ದೀವಿ, ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ಇನ್ನೊಂದು ನಮಗೆ ಆಪ್ಷನ್ಸ್ ಇಲ್ಲ ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಇಷ್ಟೊಂದು ನೀವು ನಿಮ್ಮ ಮನಸ್ಸಲ್ಲಿ ಅದೇ ಇರೋದು. ನಾವು ನಿಮಗೆ ಈ ಮುಖಾಂತರ ಒಂದು ಸಂದೇಶವನ್ನು ಹೇಳ್ತೀವಿ. ಆ ಸಂದೇಶ ಏನಂದರೆ, ನಮಗೆ ಆಪ್ಷನ್ಸ್ ಇದೆ, ನಮಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಆಪ್ಷನ್ಸ್ ಇದೆ. ಯಾಕೆಂದರೆ 2023ರಲ್ಲಿ ಯಾವ ರೀತಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಉಲ್ಮಾ ಕ್ರಾಮ್ಗಳು ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ, ಎಷ್ಟೊಂದು ಇದ್ರ ಪರವಾಗಿ ಮಾಡಬೇಕಂತ 90 to 95% ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಮುಸ್ಲಿಮ್ಸರೇ ಕಾರಣ. ಇದು ನಾವು ಹೇಳಲ್ಲ ಸರ್, ಈ ಥರದಲ್ಲಿ ನಾವು ಹೇಳಲ್ಲ. ಯಾಕಂದರೆ ಬೇರೆ ಸಮಾಜನ ಅವಮಾನ ಮಾಡೋಕ್ಕೆ ನಾವು ಇಷ್ಟಪಡಲ್ಲ ಸರ್. ನಮ್ಮ ಮಂಡ್ಯ ಉಲ್ಮಾ ಕ್ರಾಮ್ಗಳಲ್ಲಾಗಲಿ ಯಾರೇ ಆಗಲಿ ಒಂದು ಕ್ಲಿಯರಿಟಿ ಕೊಡ್ತೀನಿ. ಎಲ್ಲ ಸಮಾಜದಿಂದ, ನಮ್ಮ ಕುರುಬರ ಸಮಾಜ ಆಗ್ಬೋದು, ನಮ್ಮ ಒಕ್ಕಲಿಗರ ಸಮಾಜ ಆಗ್ಬೋದು, ನಮ್ಮ ನಿಂಗಾಯ ಸಮಾಜ ಆಗ್ಬೋದು, ನಮ್ಮ ST ಸಮಾಜ ಆಗ್ಬೋದು, ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಾಗಿ 92 ಭಾಗ ಸರ್, 92 ಭಾಗ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಉಲಮಾ ಕ್ರಾಮ್ಗಳು. ಹಗಲು ಸರ್, ಹಗಲು ಇರುಳು ದುಡಿದಿದ್ದಾರೆ. ಹೊರಗಡೆ ಇರೋನ್ನ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ, ನೀವು ಹಳೆ ಓಟ್ ನೋಡಿ ನಮ್ಮ ಪರ್ಸೆಂಟೇಜ್ ಏನಿದೆ ಅಂತ. ಬಟ್ ಈ ಪರ್ಸೆಂಟೇಜ್ ನೋಡಿ 23%ಅಲ್ಲಿ 92 ಬರೋಕ್ಕೆ ಕಾರಣ ನಮ್ಮ ಉಲಮಾ ಕ್ರಾಮ್ಗಳು ಅವರ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ ಪ್ರತಿಯೊಂದನ್ನು ಇದು ಮಾಡಿ ಒಂದಕ್ಕೆ ಮಾಡಬೇಕು ಅಂತ ಹೇಳಿ 2023ರಲ್ಲಿ ಉಲಮಾ ಕ್ರಾಮ್ಗಳು ನಮಗೆ ಸಂದೇಶನ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಹಾಕಿದ್ದೀವಿ. ಕಾರಣ ಎಲ್ಲ ಸಮಾಜದವರು ಸರ್, ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ಮುಸ್ಲಿಂ ಸಮಾಜ ಅತಿ ಹೆಚ್ಚಾಗಿ ಓಟ್ ಹಾಕಿರೋಕ್ಕೆ ಸರ್ಕಾರ ರಚನೆ ಆಗಿರೋದು. ಓಟ್ ಆದ ನಂತರ ಈ ನಿಮ್ಮ ಮಾಧ್ಯಮ ಟಿವಿಗಳಲ್ಲಿ ಯಾವ ಜಾತಿವಾದ ಪರ್ಸೆಂಟೇಜ್ ಎಷ್ಟು ಮತವಾಗಿದೆ ಅನ್ನೋದ ತುಂಬ ಒಳ್ಳೆ ಚರ್ಚೆಯನ್ನು ಈ ನಮ್ಮ
ಮಾಧ್ಯಮ ಮಿತ್ರರು ನೀವು ಎಲೆಕ್ಷನ್ ಆದಮೇಲೆ ಎಲ್ಲನೂ ಚರ್ಚೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನು ನೋಡಿ, ಪ್ರತಿಯೊಂದಕ್ಕೂ ಒಂದು ಪ್ರಿಡಿಷನರ್ ಇರುತ್ತೆ. ಮಾಧ್ಯಮ ಮಿತ್ರರಲ್ಲಿ ಆ ಕೆಪಾಸಿಟಿ ಇದೆ. ನಾವೆಲ್ಲ ಯಾರ ವಿರುದ್ಧ ಈ ವಿರುದ್ಧ ಅಂತಲ್ಲ ಸರ್. ನಮ್ಮ ಲೀಡರ್ಸ್ಗಳಿಗೆ ಏಕಾಏಕಿ ಏನೂ ಕೇಳದೆ ರಾಜ್ಯದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲೂ ಶಿಸ್ತು ಉಲ್ಲಂಘನೆ ಆಗಿಲ್ವಾ? ನಿಮ್ಮ ಮುಂದೆ ಯಾವ ಇತಿಹಾಸಗಳು ಇಲ್ವಾ? ಆಯಿತು, ನೀವು ಟಿಕೆಟ್ ಕೊಡಲಿಲ್ಲ, ನಮ್ಮ ಉನ್ಮಾಕ್ರಗಳನ್ನು ಗೌರವಯುತವಾಗಿ ಕರ್ಕೊಂಡು ಈ ಸತಿ ನೀವು ಡಿಮ್ಯಾಂಡ್ ಮಾಡಿದ್ರಿ, ನಾವು ಟಿಕೆಟ್ ಕೊಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನಾವು ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಂತ ಉನ್ಮಾಕ್ರಮ್ಗೆ ನೀವು ಹೇಳಿಲ್ಲ. ನೀವು ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ಬಿಜೆಪಿ ಅಂತ ಹೆದರಿಸಿ ಅವರ ತೋರಿಸೋದು, ನೀವು ನಿಮ್ಮನ್ನ ಬೇಳೆ ಬೇಯಿಸ್ಕೊಳ್ಳೋದು, ಅವ್ರನ್ನ ತೋರಿಸೋದು, ನೀವು ನಿಮ್ಮನ್ನ ಬೇಳೆ ಬೇಯಿಸ್ಕೊಳ್ಳೋದು. ಹೆದರಿಸಿ ಅವ್ರನ್ನ ಮುಖ ತೋರಿಸಿ ಓಟ್ಗಳನ್ನು ಹಾಕಿಸ್ಕೊಂಡು 2023 ಆದಮೇಲೆ ಏನು ಮಾಡಿದ್ದೀನಿ ಸರ್ ಮುಸ್ಲಿಂ ಸಮಾಜಕ್ಕೆ? ಬರೀ ಪರ್ಸನಲ್ ಆಗಿ ನಾನು ನಮ್ಮ ಸಮಾಜಕ್ಕೆ ಅಂತ ಹೇಳಲ್ಲ ಸರ್, ಪ್ರತಿಯೊಂದು ಸಮಾಜಕ್ಕೆ ಏನು ಮಾಡ್ತಾ ಇದ್ದೀರಿ ಅದರ ಭಾಗವಾಗಿ ಮುಸ್ಲಿಂ ಸಮಾಜಕ್ಕೂ, ಯಾಕಂದ್ರೆ ನಾವು ಕಾರಣಕರ್ತರಾಗಿದ್ದೀವಿ. ನೀವು ಅಧಿಕಾರ ಬಂದು ಚುನಾವಣೆ ಹಿಡಿಯೋಕ್ಕೆ ನಾವು ನಿಮಗೆ ಕಾರಣಕರ್ತರಾಗಿದ್ದೀವಿ. ಕಾರಣಕರ್ತರಾದ್ಮೇಲೆ ಒಂದು ಗ್ಲಾಸ್ ನೀರು ಕುಡಿದ್ರೆ ಕರ್ತವ್ಯ ಇರ್ತದೆ. 92% 136 ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಫಂಡ್ ಲೀಡಿಂಗ್ ಇಲ್ಲ ಸರ್. 92% ಅಂದರೆ ಕೆಲವೊಂದು ಕಡೆ 1,500 ಲೀಡಿಂಗಲ್ಲೂ ಗೆದ್ದವ್ರೆ, ಕೆಲವೊಂದು ಕಡೆ 4,000 ಲೀಡಿಂಗಲ್ಲೂ ಗೆದ್ದವ್ರೆ, ಕೆಲವೊಂದು ಕಡೆ 6,000 ಲೀಡಿಂಗಲ್ಲೂ ಗೆದ್ದಾರೆ. ಇದೆಲ್ಲ ಯಾರಿಂದ ಆಯಿತು? ಮುಸ್ಲಿಂ ಸಮಾಜದ ಮೇಲೆ ನಮ್ಮ ಉನ್ಮಾಕ್ರಾಮ್ಗಳು ಅವರ ಶ್ರಮ, ಅವರು ಎಲ್ಲ ಕಷ್ಟಪಟ್ಟು ಇದು ಮಾಡೋಕ್ಕೆ ಒಂದಾಗಿ ನಾವು ಇದು ಒಂದು ಪಕ್ಷಕ್ಕೆ ನಾವು ದುಡಿದು ಮತವನ್ನು ಹಾಕಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಲಿ ಹಿಡಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.